ಎಲ್ರಿಗೂ ನಮಸ್ಕಾರ. ವೀಣಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನನ್ನ ದಿನ ಅಂದರೆ ಸಿಕ್ಕಾಬಟ್ಟೆ ಬಿಸಿ ಇತ್ತು ಗುರು. ಯಾಕಂದರೆ ಲಾಸ್ಟ್ ವೀಕ್ ನನ್ನ ಡ್ಯಾಡಿ ಬರ್ಡೇ ಇತ್ತು, ಬಟ್ ಅವ್ರಿಗೆ ಆಚೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಚೆನ್ನೈಲಿದ್ದೆ. ಯಾರ್ಯಾರೆಲ್ಲ ನಾನು ಚೆನ್ನೈ ವ್ಲಾಗ್ ನೋಡಿಲ್ಲ ಹೋಗಿ ನೋಡ್ಕೊಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದಕ್ಕೋಸ್ಕರ ಒಂದು ಲಂಚ್ ಡೇಟ್ ಅಂತ ಕರ್ಕೊಂಡು ಹೋಗಿ ನಾನು ರಿಟರ್ನ್ ಬರೋಷ್ಟಕ್ಕೆ ಲೇಟ್ ಆಗೋಗಿತ್ತು. ಆ್ಯಂಡ್ ಮನೆಗೆ ಬಂದು ನೋಡ್ತೀನಿ ವಾಟರ್ ಪ್ಯೂರಿಫೈಯರ್ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ನಾನು ನಮ್ಮ ಅಣ್ಣ ಇವತ್ತು ಪೈಗೆ ಹೋಗ್ತಾಯಿದ್ದೀನಿ. ವಾಟರ್ ಪ್ಯೂರಿಫೈರ್ ಹೊಸದು ತಗೊಬ್ರಂತ. ಯಾಕಂದರೆ ಆಲ್ರೆಡಿ ರಿಪೇರ್ ಮಾಡ್ಸೋಕ್ಕೆ ಏನಿಲ್ಲ ಅಂದರೆ 3,000 to 4,000 ಖರ್ಚಾಗುತ್ತಂತೆ. ಅದಕ್ಕೆ ನಾನು ಸ್ವಲ್ಪ ದುಡ್ಡು ಹಾಕಿದ್ರೆ ಹೊಸದೇ ಬರುತ್ತಲ್ವ, ಅದಕ್ಕೋಸ್ಕರ. ನೋಡಿ ನಮ್ಮಮ್ಮ ನಾನು ವ್ಲಾಗ್ ಮಾಡ್ತಿದ್ರು, ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಾನು ಹೋಗಿ ಪೈಗೆ ಹೋಗೋ ಅಷ್ಟರಲ್ಲಿ ನಾನು ನಮ್ಮಣ್ಣ ನೀವು ಹೋಗಿ ನಮ್ಮ ಲಂಚ್ ಡೇಟ್ನ ಚೆಕ್ ಮಾಡ್ಕೊಬನ್ನಿ. ನಾವು ಹೋಗಿದ್ದು ಮಲ್ಲೇಶ್ವರಮಲ್ಲಿರೋ ಮಚ್ಲಿ ಅನ್ನೋ ಒಂದು ರೆಸ್ಟೋರೆಂಟ್ಗೆ. ಇದನ್ನು ನನಗೆ ನಮ್ಮ ಅಣ್ಣ ಸಜೆಸ್ಟ್ ಮಾಡಿದ್ದು. ಅವನು ಅವ್ನ ಫ್ರೆಂಡ್ಸ್ ಜೊತೆ ಹೋಗೆಲ್ಲ ತಿನ್ಕೊಬಂದಿದ್ದಂತೆ. ಟೇಸ್ಟ್ ಸಕ್ಕತ್ತಾಗಿದೆ ಅಂತ ಹೇಳ್ತಿದ್ದ. ಬೇಸಿಕಲಿ ಇದು ಕರಾವಳಿ ಸ್ಟೈಲ್ ಹೋಟೆಲು. ಟೇಸ್ಟ್ ಮಾತ್ರ ಸಕ್ಕತ್ತಾಯಿತು, ಎಲ್ಲ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬಟ್ ಸ್ವಲ್ಪ ಕಾಸ್ಟ್ಲಿ ಏನಾಗಲ್ಲ, ಬಟ್ ಟೇಸ್ಟಿಗೆ ಕೊಡ್ಬೋದು. ಸೊ ಇಲ್ಲಿ ನಾನು ನಮ್ಮ ಅಣ್ಣ ಇಬ್ಬರು ಪೈಗೆ ಬಂದ್ವಿ ವಾಟರ್ ಪ್ಯೂರಿಫೈಯರ್ ನೋಡೋಣ ಅಂತ, ಯಾವುದಿದೆ ನಮ್ಮ ಬಜೆಟ್ ಒಳಗಡೆ ಅಂತ. ಏನಂದರೆ ಇದರಲ್ಲಿ ಫ್ರೀ ಫಿಲ್ಟರ್ ಬರಲ್ಲ, ಅದು ಫ್ರೀ ಫಿಲ್ಟರ್ ಅಂತ ಕೊಡ್ತಾರೆ. ಓಕೆ, ಇದು ಫಿಲ್ಟರ್ ಅಂದರೆ ಸರ್ ಈಗ ಓವರ್ ಟೈಮ್ ನಾವು ಯಾವಾಗಲೂ ಕ್ಲೀನ್ ಮಾಡಲ್ಲ. ಅವ್ರು ಕೊಟ್ಟಿದ್ದ ಸಜೆಷನು ನಮ್ಮ ಬಜೆಟಲ್ಲೆಲ್ಲ ನೋಡಿಕೊಂಡು ಒಂದನ್ನು ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಇಲ್ಲಿ ಬಿಲ್ಲಿಂಗ್ ಮಾಡಿಸೋಣ ಅಂತ ಬಂದಿದ್ದೀವಿ. 1,30,000 ಅಂತೆ. ನಾನೆಲ್ಲೋ 30,000-40,000 ಅಂದರೆ, ಬಟ್ ಆಟ ಆಡೋಕ್ಕೆ ಚೆನ್ನಾಗಿದೆ ನೋಡಿ. ಅಷ್ಟು ದುಡ್ಡು ಕೊಟ್ಟು ವಾಟರ್ ಪ್ಯೂರಿಫೈಯರ್ ತೊಗೊಂಡಿರೋದಕ್ಕೆ ಇದೊಂದು ಫ್ರೀ ಕೊಟ್ಟಿದ್ದಾರೆ. ಏನು ಅಂತ ಮನೇಲಿ ಹೋಗಿ ಬಿಚ್ಚಿ ನೋಡೋಣ. ನಾವು ಯಾವ ಆಕ್ವಾಗಾರ್ಡ್ ತೊಗೊಂಡಿದ್ದೀವಿ ಅಂದರೆ ದಿಸ್ ಒನ್. ಸಾರಿ ಫ್ರೆಂಡ್ಸ್, ಇದಲ್ಲ, ಇದು ಏನೂ ಇಲ್ಲ, ಎರಡು ಒಂದೇ. ಬಟ್ ಇದು ಬ್ಲ್ಯಾಕು, ಇನ್ನೊಂದು ಸ್ವಲ್ಪ ಏನೋ ಎಕ್ಸ್ಟ್ರಾ ಫೀಚರ್ಸ್ ಇದೆ ಅಷ್ಟೇ. ಪೈಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೊಡುವಾಗ ನಾನೊಂದು ಹೊಸ ವಾಚ್ ಇತ್ತು, ಅದು ಸಿಕ್ಕಾಪಟ್ಟೆ ಲೂಸ್ ಇತ್ತು. ಸೊ ಅದನ್ನು ಬಿಚ್ಚಿಸಿ ಸೈಡ್ಸ್ ಇರುತ್ತಲ್ಲ, ಅದನ್ನು ಬಿಚ್ಚಿಸಿ ಟೈಟ್ ಮಾಡಿಸೋಣ ಅಂತ ಬಂದಿದ್ವಿ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು. ಸೊ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಟಿಲ್ ದೆನ್ ಬೈ ಬೈ.